ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಅದನ್ನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸುತ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 6ನೇ ಅಧ್ಯಾಯ 8ನೇ ವಾಕ್ಯ. ಆದರೆ ನೋಹನಿಗೆ ಯೆಹೋವನ ದಯವು ದೊರಕಿತು. ನೋಹನ ಕುರಿತಾಗಿ ನಾವು ಕಲಿಯುವಂಥ ಸಮಯದಲ್ಲಿ ನೋಹನು ದೇವರ ದೃಷ್ಟಿಯಲ್ಲಿ ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದನು. ಆದರೆ 8ನೇ ವಾಕ್ಯದಲ್ಲಿ ಓದ್ತೇವೆ ಬಟ್ ಅಂತ ಒಂದು ವಾಕ್ಯ, ಇಂಗ್ಲೀಷಲ್ಲಿ ವರ್ಡ್, ಇಲ್ಲಿ ಕನ್ನಡದಲ್ಲಿ ಆದರೆ. ಯಾಕೆ ಈ ಆದರೆ? ಈ 6ನೇ ಅಧ್ಯಾಯದ ಆರಂಭದಲ್ಲಿ ನಾವು ಓದ್ತಾ ಬಂದಾಗ ಅದರ 5ನೇ ವಾಕ್ಯದಲ್ಲಿ ಓದ್ತೇವೆ, ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ದೇವರು ನೋಡಿದ್ರು. ಮಾತ್ರವಲ್ಲ, ಹೃದಯದಲ್ಲಿ ಯೋಚಿಸೋದೆಲ್ಲ ಬರೀ ಕೆಟ್ಟದ್ದು ಎಂಬುದಾಗಿ ದೇವರಿಗೆ ಗೊತ್ತಾಗೋಯ್ತು. ಮಾತ್ರವಲ್ಲ, ಯಾಕಾದರೂ ನಾನು ಮನುಷ್ಯರನ್ನ ಉಂಟು ಮಾಡಿಬಿಟ್ನೋ ಎಂಬ ಒಂದು ಪಶ್ಚಾತ್ತಾಪ ದೇವರಲ್ಲಿ ಉಂಟಾಯಿತು. ಹೃದಯದಲ್ಲಿ ವೇದನೆ ಉಂಟಾಯಿತು. ಮನುಷ್ಯರನ್ನು ದೇವರು ಉಂಟು ಮಾಡಿದ್ಯಾಕೆ? ದೇವರೊಂದಿಗೆ ಸಂಬಂಧ ಇಟ್ಟುಕೊಂಡು ಅನ್ಯೋನ್ಯವಾಗಿ ಇರುವುದಕ್ಕಾಗಿ ದೇವರು ಮನುಷ್ಯನನ್ನು ಉಂಟು ಮಾಡಿದ್ರು. ದೇವರ ಒಂದು ಅನ್ಯೋನ್ಯತೆಯಲ್ಲಿ ಮನುಷ್ಯನು ಇರಬೇಕೆಂಬುದಾಗಿ ಮನುಷ್ಯರನ್ನು ಸೃಷ್ಟಿ ಮಾಡಿ ಏದೆನ್ನಲ್ಲಿ ವಾಸ ಮಾಡಿದರು. ಆದಾಮ ಅವ್ವ ದಂಪತಿಗಳೊಡನೆ ದೇವರು ಪ್ರತಿ ದಿವಸ ಬಂದು ಮಾತನಾಡುತ್ತಾ ಅನ್ಯೋನ್ಯವಾಗಿ ಸಂತೋಷವಾಗಿದ್ದರು. ಆ ಚರಿತ್ರೆ ನಮಗೆ ಗೊತ್ತು. ಆದರೆ ಅವ್ವಳು ತಿನ್ನಬಾರದೆಂದು ಹೇಳಿದಂತಹ ಹಣ್ಣನ್ನು ತಿಂದದರ ನಿಮಿತ್ತ ಅವರು ತೋಟದಿಂದ ಹೊರಗಾಕಲ್ಪಟ್ಟರು. ಹಾಗೆ ದೇವರೊಂದಿಗಿರುವ ಸಂಬಂಧವನ್ನು ಕಡಿದುಕೊಂಡು ಪಾಪದಲ್ಲಿ ಮುಳುಗಿ ದೇವರ ಚಿತ್ತಕ್ಕೆ ವಿಧೇಯರಾಗದೆ ಮುಂದೆ ಸಾಗ್ತಾ ಇದ್ದಂತಹ ಮನುಷ್ಯರನ್ನು ಪುನಃ ತನ್ನ ಬಳಿಗೆ ಸೆಳೆದುಕೊಳ್ಳುವಂಥ ಪ್ರಯತ್ನವನ್ನು ದೇವರು ಮಾಡ್ತಾನೇ ಇದ್ದರು. ಹಾಗೆ ಮಾಡ್ತಾ ಇರುವಂಥ ಸಮಯದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಅಲ್ಲಿ ಹಾನೋಕನ ಕುರಿತಾಗಿ ನಾವು ನೋಡ್ಬೋದು. ಹಾನೋಕ್, ಅದರ ಕುರಿತು 22ನೇ ವಾಕ್ಯದಲ್ಲಿ ಓದ್ತೇವೆ, ಹಾನೋಕನು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. 365 ವರ್ಷದಲ್ಲಿ 300 ವರ್ಷಗಳ ಕಾಲ ದೇವರೊಂದಿಗೆ ಅನ್ಯೋನ್ಯವಾಗಿ ಬದುಕಿದಂತಹ ಹಾನೋಕನ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅದಾದ ನಂತರ ಪುನಃ ಮನುಷ್ಯರು ದೇವರಿಂದ ದೂರ ಆದರು. ಮನುಷ್ಯರ ಆಯುಷ್ಕಾಲ ಕಡಿಮೆ ಮಾಡಿಬಿಟ್ರು ದೇವರು. ಯಾಕೆಂದರೆ ಜಾಸ್ತಿ ಇತ್ತು ಆ ಟೈಮ್ಗಳಲ್ಲಿ. 900 800 ಇದ್ದಂತಹ ಆಯುಸ್ಸನ್ನು ದೇವರು ಕಡಿಮೆ ಮಾಡಿಬಿಟ್ರು. ಅಷ್ಟಾದರೂ ಪಾಪ ಕಡಿಮೆ ಆಗಿ ಹೋಗ್ಬಿಡ್ಲಿ ಅಂತ. ಹಾಗಾಗಿ 120 ವರ್ಷ ಎಂಬುದನ್ನು ಫಿಕ್ಸ್ ಮಾಡಿಟ್ಬಿಟ್ರು ದೇವರು. ಅದಾದ ಮೇಲೆ ನಾವು ನೋಡ್ತೇವೆ, ಭೂಮಿಯಲ್ಲಿ ಎಲ್ಲ ಕಡೆಗಳಲ್ಲೂ ಕೆಟ್ಟತನ ತುಂಬಿದೆ, ಪಾಪಗಳು ತುಂಬಿದೆ, ದೇವರಿಗೆ ವಿರುದ್ಧವಾಗಿ ಜೀವಿಸ್ತಾ ಇರುವಂಥ ಸಮಯ. ಅಂಥ ಸಮಯದಲ್ಲಿ ದೇವರು ನಾನು ಸೃಷ್ಟಿ ಮಾಡಿದಂಥ ಮನುಷ್ಯರನ್ನೆಲ್ಲ ಅಳಿಸ್ಬಿಡ್ತೇನೆ ಅಂತ ಒಂದು ತೀರ್ಮಾನ ಮಾಡಿಬಿಟ್ರು. ಎಲ್ಲರನ್ನ ನಾಶ ಮಾಡಿಬಿಡ್ತೇನೆ, ಯಾರೂ ಬೇಕಾಗಿಲ್ಲ ಇಲ್ಲಿ, ಎಲ್ಲರನ್ನ ನಾಶ ಮಾಡಿಬಿಡ್ತೇನೆ ಅಂತ ಹೇಳಿದಾಗ ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಆದರೆ ಎಲ್ಲರನ್ನ ನಾಶ ಮಾಡ್ತೀನಿ, ಆದರೆ ನೋಹನಿಗೆ ದೇವರ ದಯೆ ದೊರಕಿತು. ದೇವರು ಬೇಲಿಂದ ಕೆಳಗೆ ನೋಡ್ತಾ ಇದ್ದಾರೆ. ನಾವು ಕೀರ್ತನೆಯಲ್ಲಿ ಓದುವಾಗ ಮನುಷ್ಯರಲ್ಲಿ ತನ್ನ ಸಾನ್ನಿಧ್ಯವನ್ನು ಅಪೇಕ್ಷಿಸುವ ಬುದ್ಧಿವಂತರು ಇದ್ದಾರೋ ಎಂದು ದೇವರು ಆಕಾಶದಿಂದ ನೋಡ್ತಾ ಇದ್ದಾನೆ ಅಂತ 14ನೇ ಕೀರ್ತನೆ 53ನೇ ಕೀರ್ತನೆಯಲ್ಲೆಲ್ಲ ನಾವು ಓದ್ತೀವಿ. ಆಗ ಅದೇ ರೀತಿಯಲ್ಲಿ ದೇವರು ಆಕಾಶದಿಂದ ಕೆಳಗೆ ನೋಡ್ತಾ ಇದ್ದಾಗ ಎಲ್ಲರೂ ಕೆಟ್ಟತನ ಮಾಡ್ತಾ ಇದ್ದಾರೆ. ಆದರೆ ಎಲ್ಲ ಕಡೆ ಕತ್ಲೆ ಇದೆ, ಆದರೆ ಒಂದೇ ಒಂದು ಕಡೆ ಬೆಳಕು ಕಾಣಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಮಾತ್ರ ಬೆಳಕು ಕಾಣಿಸ್ತಾ. ಎಲ್ಲಿ? ನೋಹನ ಮನೆಯಲ್ಲಿ. ಅಂದರೆ ಎಲ್ಲ ಕಡೆಗಳಲ್ಲೂ ಕೆಟ್ಟತನ ತುಂಬಿರುವಾಗ ಇಲ್ಲಿ ಮಾತ್ರ ತಪ್ಪಿಲ್ಲದವನಾಗಿ ನೀತಿವಂತನಾಗಿ ಜೀವಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ದೇವರ ಕಣ್ಣಿಗೆ ಬೀಳ್ತಾರೆ. ಪ್ರಿಯ ದೇವರ ಮಕ್ಕಳೇ, ನಿಮ್ಮ ಜೀವಿತದಲ್ಲಿ ಸುತ್ತಮುತ್ತಲಿನ ಜನಗಳ ಕುರಿತಲ್ಲ ನಾವು ನೋಡಬೇಕಾದದ್ದು. ಅವರಿಗಿಂತ ಒಂದು ವ್ಯತ್ಯಸ್ತನಾಗಿ ನೀವು ಜೀವಿಸುವುದಾದರೆ ನೋಹನ ಮೇಲೆ ದಯೆಯನ್ನು ಕೊಟ್ಟಂತಹ ಅದೇ ದೇವರು ನಮ್ಮ ಮೇಲೆ ದಯೆಯನ್ನು ಸುರಿಸುವುದಕ್ಕೆ ಶಕ್ತನಾಗಿದ್ದಾನೆ. ನೋಹನಿಗೆ ದೇವರ ದಯೆ ದೊರಕಿತು. ಕಾರಣ ಏನು? ಪಕ್ಷಪಾತ ಅಲ್ಲ. ದೇವರು ನೋಡಿದಾಗ ಎಲ್ಲ ಕಡೆ ಕತ್ತಲೆ ತುಂಬಿದ್ದಾಗ, ಎಲ್ಲ ಕಡೆ ಕೆಟ್ಟತನ ತುಂಬಿದ್ದಾಗ, ಅನೀತಿ ತುಂಬಿದ್ದಾಗ ನೀತಿವಂತನಾಗಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಈ ಹಗಲ ಸಮಯದಲ್ಲಿ ನಮ್ಮ ಮೇಲೆ ದಯೆಯನ್ನು ಸುರಿಸುವಂತಹ ಒಬ್ಬ ದೇವರು ಕಳೆದ ವರ್ಷಗಳನ್ನೆಲ್ಲ ನಮ್ಮ ಮೇಲೆ ದಯೆ ಸುರಿಸಿ ನಮ್ಮನ್ನು ಈ ಹೊಸ ವರ್ಷವನ್ನು ಕಾಣುವಂತಹ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ದೇವರು ಮಾಡಿದಂತಹ ಎಲ್ಲ ಉಪಕಾರಗಳಿಗಾಗಿ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು. ದೇವರೇ,
ನಿನ್ನ ಕರುಣೆ, ನಿನ್ನ ದಯೆ ನನ್ನ ಮೇಲೆ ಇದ್ದುದಕ್ಕಾಗಿ ಸ್ತೋತ್ರ. 9ನೇ ವಾಕ್ಯದಲ್ಲಿ ಓದ್ತೇವೆ, ಈ ನೋಹ ಏನು ಮಾಡಿದಂತೆ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಎಲ್ಲರೂ ದೇವರಿಂದ ದೂರ ಆಗಿ ಜೀವಿಸ್ತಾ ಇರುವಾಗ ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆಯುವಂತಹ ಒಂದು ಕುಟುಂಬವನ್ನು ನಾವು ನೋಡ್ತಾ ಇದ್ದೇವೆ. ಅವನನ್ನು ರಕ್ಷಿಸುವಂತಹ ಪ್ರಯತ್ನವನ್ನು ದೇವರು ಮಾಡ್ತಾ ಇದ್ದಾರೆ. ಪ್ರಿಯ ದೇವರ ಮಕ್ಕಳೇ, ನಾನು ನೀವು ದೇವರಿಗೆ ಅನ್ಯೋನ್ಯವಾಗಿ, ದೇವರೊಂದಿಗೆ ಅನ್ಯೋನ್ಯತೆ ಉಳ್ಳವರಾಗಿ ನಾವು ಬದುಕುವುದಾದರೆ ನಮ್ಮನ್ನು ರಕ್ಷಿಸುವ ಜವಾಬ್ದಾರಿ ದೇವರದು. ನಮ್ಮ ಮೇಲೆ ದಯೆ ಕೊಡುವಂತಹ ಒಂದು ಜವಾಬ್ದಾರಿ ದೇವರದು. ನಮಗೆ ಸಹಾಯ ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ಕರ್ತನಿಗೆ ಹೇಳೋಣ, ಸ್ವಾಮಿ, ನನ್ನ ಜೀವಿತದಲ್ಲಿ ಕಳೆದ ದಿವಸಗಳೆಲ್ಲ ನನ್ನ ಮೇಲೆ ದಯೆ ಕೊಟ್ಟೆ ಸ್ವಾಮಿ, ಕರುಣೆ ಸುರಿಸಿದ್ದಕ್ಕಾಗಿ ಸ್ತೋತ್ರ. ನಿನ್ನ ಕರುಣೆಯಿಂದ ನಾನು ಬದುಕೊಂಡಿದ್ದೇನೆ, ನಿನ್ನ ದಯೆಯಿಂದ ನಾನು ಬದುಕೊಂಡಿದ್ದೇನೆ. ಹೌದು, ಈ ನೋಹನ ಮೇಲೆ ದಯೆ ಬರುವುದಕ್ಕೆ ಕಾರಣ ಏನು? ಅವನು ನೀತಿವಂತನಾಗಿ ಜೀವಿಸ್ತಾ ಇದ್ದ. ಬೇರೆ ಅಕ್ಕಪಕ್ಕದ ಮನೆಗಳವರೆಲ್ಲರೂ ಸಹ ದೇವರಿಗೆ ವಿರುದ್ಧವಾಗಿ ಜೀವಿಸುವಾಗಲೂ ದೇವರ ಚಿತ್ತಕ್ಕನುಸಾರವಾಗಿ ಜೀವಿಸಿದಂತಹ ನೋಹನಿಗೆ ದಯೆ ದೊರಕಿತು. ನಮಗೂ ಸಹ ದೇವರ ದಯೆಯನ್ನು ದಯಪಾಲಿಸುವುದಕ್ಕಾಗಿ ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಯೇಸುವೇ, ಈ ಸಮಯಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ನಮ್ಮನ್ನೇ ತಗ್ಗಿಸಿಕೊಡ್ತೇವಪ್ಪ. ಕಳೆದ ದಿವಸಗಳೆಲ್ಲ ದೇವರೇ ನಮ್ಮ ಮೇಲೆ ದಯೆ ಕೊಟ್ಟು, ನಮ್ಮ ಮೇಲೆ ದಯೆ ಇಟ್ಟು ನಮ್ಮನ್ನು ರಕ್ಷಿಸಿದ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಿನಗೆ ಸ್ತೋತ್ರವನ್ನು, ಮಹಿಮೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ನಿನ್ನ ಕೃಪೆಯಲ್ಲಿ ಆಶ್ರಯಿಸಿ ಮುಂದೆ ಸಾಗುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.